ಸೊಸೆ ಸೊಸೆ ಇಷ್ಟಾರ್ಥ ಪ್ರಾಪ್ತಿರಸ್ತು. ವಿಷಯ ಏನು? ನಾನು ಹೇಳೋದಕ್ಕಿಂತ ಈ ಲೆಟ್ರಲ್ಲಿ ಇರೋದನ್ನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಪ್ರಶ್ನೆಗಳೇನಾದರೂ ಇದ್ರೆ ಭಾಗದಲ್ಲೇ ಬಿಟ್ಟು ಬಾ ಅನ್ಪೋಣ. ಯಾವುದೂ ಆಗಬಾರದು. ಆದರೆ ಜೀವನ ನಾವು ಹೇಳಿದಾಗೆ ಎಲ್ಲಿ ಕೇಳುತ್ತೆ? ಈಗ ಹುಡುಗಿನ ಏನ್ ಮಾಡೋದು? ಬಂದವರಿಗೆಲ್ಲ ದಾರಿ ತೋರ್ಸೋಕ ನಾವಿರೋದು. ಇವತ್ತೊಂದ್ ದಿವಸ ಆ ಹುಡುಗಿ ಈ ಮನೇಲಿ ಇರ್ಲಿ. ನಾಳೆ ಬೆಳಿಗ್ಗೆ ಅವ್ಳಿಗೆ ಯಾವ್ದಾದ್ರು ಒಂದು ಪಿ ಜಿ ವ್ಯವಸ್ಥೆ ನಾನೇ ಮಾಡಿಸ್ತೇನೆ. ನಾನು ನಾಳೆ ಬೆಳಿಗ್ಗೆ ವಾಕಿಂಗ್ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಅವಳಿಗೆ ಮನೆಯಲ್ಲಿ ನನ್ನ ಕಣ್ಣಿಗೆ ಕಾಣಿಸಬಾರ್ದು. ಏನಮ್ಮ ಅಂಜಲಿ, ಬೆಂಗಳೂರು ಸೇರ್ದೇನಮ್ಮ? ಬೆಂಗಳೂರು ಸೇರ್ಕೊಂಡಿದ್ದು ಆಯ್ತು, ಯಾರ ಮನೆಗೆ ಸೇರ್ಕೋಬೇಕಾಗಿತ್ತೋ ಅವ್ರ ಮನೆಗೆ ಸೇರ್ಕೊಂಡಿದ್ದ. ಏನ್ ಹೇಳ್ತಿದ್ಯಮ್ಮ? ನಿನ್ನ ಪರಮ ಶತ್ರು ಸೀತಾರಾಮಯ್ಯ ಅವ್ರ ಮನೆ ರೂಮಲ್ಲಿದ್ದೀನಿ. ಅಲ್ಲಮ್ಮ, ಇಷ್ಟು ಬೇಗ ಅದ್ ಹೇಗ್ ಸಾಧ್ಯ? ಮಾಡೋ ಕೆಲ್ಸಕ್ಕೆ ಅದೃಷ್ಟ ಯಾವತ್ತೂ ಸಾಥ್ ಕೊಡತ್ತಪ್ಪ. ನಿನ್ ಸೇಡಲ್ಲಿ ಸತ್ಯ ಇದೆ. ಅದಕ್ಕೆ ನಂಗೆ ಟ್ರೈನ್ನಲ್ಲಿ ಗಾಯತ್ರಿ ಸಿಕ್ಕಿದ್ಲು. ಗಾಯತ್ರಿ ಸೀತಾರಾಮಯ್ಯನ್ ತಂಗಿ ಮಗಳು. ಅಂದ್ರೆ ಬೇಷ್ ಮಗಳೇ, ನಿನಗ ಆ ಶಕ್ತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಲ್ ದಿ ಬೆಸ್ಟ್. ಏನೋ ಇದು? ಯಾವ್ದೋ ಸೂಸೈಡ್ ಕೇಸು? ಸೂಸೈಡ್ ಕೇಸ್ ಆಗಿದ್ರೆ ಬಾಡಿ ಎಲ್ಲ ಪೀಸ್ ಪೀಸ್ ಆಗಿರ್ತಿತ್ತು. ಈ ನನ್ನ ಮಗಂದೊಂದು ಗೋಳಪ್ಪ ನಮ್ಗೆ. ಏನೋ ಇವನು ಏನ್ ಹೇಳಿದ್ರು ಕೇಳೋದೇ ಇಲ್ಲ. ಬದುಕಿದಳು, ಉಸಿರಾಡ್ತಿದ್ದಾಳೆ. ಏನ್ ಮಾಡೋಣ? ಕಣಿ ಕೇಳು, ಮೊದಲು ಅವ್ಳು ಎತ್ಕೋ, ಆಸ್ಪತ್ರೆಗೆ ಅಡ್ಮಿಟ್ ಮಾಡೋಣ. ಸರಿನಪ್ಪ. ಗಾಯತ್ರಿ, ಎಲ್ಲಿಗೆ ಅಂತ ಹೋಗ್ತಿದ್ಯಮ್ಮ? ಬದುಕಿದ್ಮೇಲೆ ಅವ್ರವ್ರ ದಾರಿ ಅವ್ರವರೇ ಹುಡ್ಕೋಬೇಕಲ್ವಾ? ಅಲ್ಲಮ್ಮ, ನೀನು ಯಾರು ಅಂತಾನೆ ಗೊತ್ತಿದ್ದವ್ರೆ ಹೇಳ್ದೆ ಇದ್ಮೇಲೆ ತಿಳ್ಕೊಂಡವಳು ಹೇಗೆ ಏನ್ ಪ್ರಯೋಜನ ಹೇಳಿ? ನಿಂತ್ಕೊಮ್ಮ. ಈಗ ನೀನ್ ಇಲ್ಲೇ ಇದ್ರೆ ಏನಾಗುತ್ತೆ? ಈ ಮನೆ ಹಿರಿಯರ ಮನ್ಸಿಗೆ ನೋವು ಆಗತ್ತೆ. ನಮ್ ತಾಯಿ ಅಣ್ಣನ ಮನೇಲಿ ಇರೋಕ್ ಜಾಗ ಸಿಗದೆ ಹೋದ್ರು ಅವ್ರಗಳ ಮನ್ಸಲ್ಲಾದ್ರೂ ಒಂದ್ ಸ್ವಲ್ಪ ಜಾಗ ಸಿಗತ್ತೆ ಅಂತ ಅನ್ಕೊಂಡಿದ್ದೆ. ಹೋಗ್ತೀನಿ. ಪ್ರೀತಿಯ ಅಣ್ಣನಿಗೆ ನಿನ್ನ ತಂಗಿ ವಸುಧಾ ಮಾಡುವ ನಮಸ್ಕಾರಗಳು. ಈ ಪತ್ರ ತಗೊಂಡು ನಿನ್ನ ಹತ್ರ ಬರ್ತಾ ಇರೋಳು, ನನ್ನ ಪತ್ರ ತಗೊಂಡು ನಿನ್ನ ಹತ್ರ ಬರ್ತಾ ಇರೋಳು ಗಾಯತ್ರಿ. ಇಷ್ಟೊತ್ತಿಗೆ ಮನೆಯಲ್ಲೆಲ್ಲರೂ ಲೆಟ್ರ್ ಓದಿ ಹುಡ್ಕೊಂಡ್ ಬರ್ಬೇಕಿತ್ತಲ್ಲ. ಗಾಯತ್ರಿ, ಗಾಯತ್ರಿ ನಿಂತ್ಕೋ. ಸದ್ಯ ಸಿಕ್ಕದಿಯಲ್ಲ, ಮನೆಗೆ ಹೋಗೋಣ ಬಾ. ಅಲ್ಲ, ನೀನ್ ಯಾರು ಅನ್ನೋ ವಿಷಯ ನಂಗೆ ಗೊತ್ತಾಯ್ತು. ಅಲ್ಲ, ಮಾವಯ್ಯನವ್ರಿಗೇನಾರ್ಗೂ ಗೊತ್ತಾದ್ರೆ ಏನೂ ಆಗೋಲ್ಲ. ಸೊಸೆ